ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪಬ್ಲಿಕ್ ಸ್ಟೋರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ನಾವು ಕೊಬ್ಬರಿ ಬಗ್ಗೆ ಚರ್ಚೆ ಮಾಡೋಣ. ಕೊಬ್ಬರಿ ಬಗ್ಗೆ ಹೆಚ್ಚಿನ ವೀಡಿಯೋಸ್ ನಾವು ಮಾಡ್ತಾನೆ ಇರ್ತೀವಿ, ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತೆ ನಮಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಸಪೋರ್ಟೇ ನಮಗೆ ಶಕ್ತಿ ಆಗುತ್ತೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಸೀನಿಯರ್ ಅಡ್ವೊಕೇಟ್ ಆದ ಸಿ.ಕೆ. ಮಹೇಂದ್ರ ಸರ್ ಅವರು. ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ ಸರ್. ನಾವು ಕೊಬ್ಬರಿ ಬಗ್ಗೆ ಏನು ಚರ್ಚೆ ಲಾಸ್ಟ್ ಟೈಮ್ ಕೂಡ ಮಾಡಿದ್ವಿ. ಅಂದ್ರೆ ಈ ವಾರದ ಟ್ರೆಂಡ್ ಯಾವ ತರ ಇದೆ ಸರ್ ಕೊಬ್ಬರಿ? ಅಲ್ಲ, ಕೊಬ್ಬರಿದು ಇವಾಗ ರೈತರಿಗೆ ಒಂದು ಆತಂಕ ಶುರುವಾಗಿದೆ. ಏನಪ್ಪ ಇದು ಪ್ರೈಸ್ ಸ್ಟೇಬಲ್ ಆಗಿ ನಿಲ್ತಿಲ್ವಲ್ಲ ಅಂತೇಳಿ. ಈಗ ಮೊನ್ನೆ ತಿಪ್ಟೂರು ಇದರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ 27,000 ರೂಪಾಯಿವರೆಗೂ ಕೊಬ್ಬರಿ ಕ್ವಿಂಟಲ್ಗೆ ಬಂದಿತ್ತು. ಇವತ್ತು ಅರಸೀಕೆರೆ ಮಾರ್ಕೆಟಲ್ಲಿ ಏನಾಗಿದೆ 24,748 ರೂಪಾಯಿ, ಅಂದರೆ ಒಂದು ಮಾದರಿ ಪ್ರೈಸ್ ಅಂತೇಳಿ ತೊಗೊಂಡಿದ್ದಾರೆ. ರೈತರು ಯಾರು ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳಿದರೆ, ನಮ್ಮ ಆಲ್ರೆಡಿ ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ನಮ್ಮದು ಇಟ್ ಈಸ್ ನಾಟ್ ಎ ಮಿಲ್ಲಿಂಗ್ ಕೊಬ್ಬರಿ, ಅಂದರೆ ನಮ್ಗೆ ಎಣ್ಣೆಗೆ ಹೋಗೋ ಕೊಬ್ಬರಿ ಅಲ್ಲ, ನಮ್ಮದು ತಿನ್ನೋ ಕೊಬ್ಬರಿ. ನಮಗೆ ಮೇಜರ್ ಆಗಿ ನಮ್ಮ ಡಿಮ್ಯಾಂಡ್ ಇರೋದು ನಾರ್ತ್ ಇಂಡಿಯಾದಲ್ಲಿ. ಈಗ ಇನ್ನು ನೆಕ್ಸ್ಟ್ ವೀಕು ಕೂಡ ಇದು ಸ್ಟೀಡಿ ಆಗಿರಲ್ಲ ಪ್ರೈಸು, ಅಂದರೆ ಸ್ವಲ್ಪ ಕಮ್ಮಿ ಆಗ್ಬೋದು. ಇನ್ನು ಮುಂದಿನ ವಾರ, ಈ ವಾರ ಸ್ವಲ್ಪ ಸ್ಲೈಟ್ಲಿ ಕಮ್ಮಿ ಆಗ್ಬೋದು, ಅಥವಾ ಇದೇ ಪ್ರೈಸ್ ಅವರ ಇದನ್ನ ಉಳಿಸ್ಕೊಬೋದು. ತುಂಬ ಏನು ಕೆಳಗಿಲ್ಲ ಅಥವಾ ತುಂಬ ಏನು ಜಾಸ್ತಿ ಕೂಡ ಆಗೋದಿಲ್ಲ. ಹಾಗಾಗಿ ರೈತರೇನು ಎದುರ ಅಗತ್ಯ ಇಲ್ಲ. ಸರ್, ಇವಾಗ ನೀವು ಹೇಳಿದ್ರಿ ಅರಸೀಕೆರೆಯಲ್ಲಿ 27,000 ಅಂತ, ಮತ್ತೆ ಟಿಪ್ಟೂರಲ್ಲಿ 24,000 ಅಂತ. ಸರ್, ಅಲ್ಲಿಗೆ 2,500 ಡಿಫ್ರೆನ್ಸ್ ಬರುತ್ತಲ್ಲ ಸರ್? ಪಕ್ಕನೇ ಊರಿರೋದು ಟಿಪ್ಟೂರು. ಇಲ್ಲ, ಇಲ್ಲಿ ನಾವು ಅಕ್ಕಪಕ್ಕಕ್ಕೆ ಮಾರಾಟ ಮಾಡ್ತಿಲ್ಲ. ಇದು ನಮ್ಮದು ಕೊಬ್ಬರಿ ರೈಟ್ ಯಾವಾಗಲೂ ಕೂಡ ಒಂದು ನಾರ್ತ್ ಇಂಡಿಯನ್ ಮಾರ್ಕೆಟು, ಮತ್ತು ಆಯಿಲ್ ಪ್ರೈಸ್ ಮಾರ್ಕೆಟು, ಮತ್ತು ಎಕ್ಸ್ಪೋರ್ಟ್ನ ಇದು ಏನು ಸಾಧಕ ಬಾಧಕಗಳು ನೋಡ್ಕೊಂಡು ನಮ್ಮ ಕೊಬ್ಬರಿ ರೈಟು ಹೇಳೋದು ಕೆಳಗೆ ಇದು ಮಾಡೋದು, ಅಂದರೆ ಪ್ರತಿದಿನವೂ ಆಚೀಚೆ ಆಗ್ತಿರುತ್ತೆ. ಯಾಕೆಂದರೆ ಆಯಿಲ್ ಮಾರ್ಕೆಟ್ ಇಂಟರ್ನ್ಯಾಷನಲ್ ಆಯಿಲ್ ಮಾರ್ಕೆಟು, ಎಕ್ಸ್ಪೋರ್ಟ್ ಕೂಡ ಇಂಟರ್ನ್ಯಾಷನಲ್ನ ಏಳು ಬೀಳುಗಳು ಮತ್ತು ಅಲ್ಲಿ ಸಪ್ಲೈಗಳು, ಡಿಮ್ಯಾಂಡ್ಗಳು ಇದ್ರ ಮೇಲೆ ನಿರ್ಧಾರ ಆಗೋದ್ರಿಂದ ಇದೇನಪ್ಪ ತಿಪ್ಟೂರಲ್ಲಿ ಜಾಸ್ತಿ ಆಯಿತು, ನಮ್ಮ ಅರಸೀಕೆರೆಯಲ್ಲಿ ಕಮ್ಮಿ ಆಯಿತು ಅನ್ನೋದು ರೈತರು ಆತಂಕಕ್ಕೆ ಒಳಗಾಗೋದು ಬೇಕಿಲ್ಲ. ಆದರೆ ಮುಖ್ಯವಾಗಿ ಈ ತಿಂಗಳು ಜುಲೈ 30ವರೆಗೂ ಕೂಡ ತುಂಬ ಏನು ರೈಟ್ ಜಾಸ್ತಿ ಆಗಲ್ಲ, ತುಂಬ ಏನು ಕೆಳಗಿಳಿದ್ರೆ 2,000 1,000 ಆಚೀಚೆ ಆಗ್ತಾ ಇರುತ್ತೆ. ಸರ್, ಇವಾಗ ನೀವು ಲಾಸ್ಟ್ ಟೈಮ್ ಒಂದು ಮಾತು ಹೇಳಿದ್ರೆ ನಮಗೆ, ಕೇರಳದವರು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ವಿಷಯವಾಗಿ ಅಪ್ರೋಚ್ ಮಾಡಿದ್ದಾರೆ ಅಂತ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವ ಥರ ರೆಸ್ಪಾನ್ಸ್ ಇಲ್ಲ? ಅಂದರೆ ಕೇರಳದ ಮರ್ಚೆಂಟ್ ಯೂನಿಯನ್ ಅವರು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಒತ್ತಡವನ್ನು ಏರಿದ್ದಾರೆ. ಅಂದರೆ ತೆಂಗು ಮತ್ತು ಕೊಬ್ಬರಿ ಎಣ್ಣೆ ಮತ್ತು ಎಸ್ಪೆಷಲಿ ತೆಂಗಿನ ಪೌಡ್ರನ್ನು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರ್ಕಾರ ಟ್ಯಾಕ್ಸನ್ನು, ಡ್ಯೂಟಿಯನ್ನು ಕಮ್ಮಿ ಮಾಡಬೇಕು, ಮತ್ತು ಅದೊಂದು ಹಜಾರ್ಡಸ್ಟ್ ಗೂಡ್ಸ್ ಅನ್ನೋದ್ರಿಂದ ಈಚೆ ತರಬೇಕಂತ ಹೇಳ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಅಂದರೆ ಇದುವರೆಗೂ ಕೂಡ ಏನು ರೆಸ್ಪಾನ್ಸನ್ನು ಮಾಡಿಲ್ಲ. ಆದರೆ ಮುಂದೆ ಕೂಡ ಕೇಂದ್ರ ಸರ್ಕಾರ ಇಮಿಡಿಯೇಟ್ಲಿ ಟ್ಯಾಕ್ಸನ್ನು ಕಮ್ಮಿ ಮಾಡಿಬಿಡುತ್ತೆ ಅಥವಾ ಇಂಪೋರ್ಟ್ ಡ್ಯೂಟಿಯನ್ನು ಕಮ್ಮಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲ, ಭಯ ಇಲ್ಲ, ಮೇ ಬಿ ಮಾಡಲಿಕ್ಕಿಲ್ಲ. ಆದರೆ ನಮಗಿಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೇಕಂತ ಹೇಳಿದ್ರೆ, ಆಗಸ್ಟ್ ತಿಂಗಳಲ್ಲಿ ನಮಗೆ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಆಗಸ್ಟ್ ತಿಂಗಳು ಯಾಕಂತ ಹೇಳಿದ್ರೆ ಆಗಸ್ಟ್ ತಿಂಗಳು ಫೆಸ್ಟಿವಲ್ ತಿಂಗಳು. ಇನ್ನು ಆಗಸ್ಟು ದೀಪಾವಳಿವರೆಗೆ ನಾರ್ತ್ ಇಂಡಿಯಾದಲ್ಲಿ ತುಂಬ ಫೆಸ್ಟಿವ್ ಸೀಸನ್ ಆಗುತ್ತೆ, ಮತ್ತು ಮಳೆ ಕೂಡ ಜಾಸ್ತಿ ಆಗುತ್ತೆ. ಮಳೆ ಜಾಸ್ತಿ ಆಗಿದಂಗೆ ಕೊಬ್ಬರಿ ಮಾರ್ಕೆಟಿಗೆ ಬರೋ ಅವಕಾಶ ಕೂಡ ಕಮ್ಮಿ ಆಗುತ್ತೆ. ಯಾಕೆ ಮಾಯ್ಶ್ಚರೈಸ್ ಕಾಪಾಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಮಳೆ ಇರೋದ್ರಿಂದ ಕೊಬ್ಬರಿ ಮಾರ್ಕೆಟ್ಗೆ ತರಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಕಾರಣದಿಂದ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅವಕಾಶ ಕಮ್ಮಿ ಆಗುತ್ತೆ. ಹಾಗಾಗಿ ಆಗಸ್ಟಿಂದ ಮತ್ತೆ ಕೊಬ್ಬರಿ ಪ್ರೈಸ್ ರೈಸ್ ಆಗ್ಬೋದು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ನೋಡಿ, ಇವತ್ತು ನಾವು ಕೇರಳ ಕೊಬ್ಬರಿ ಬಗ್ಗೆ ಮಾತಾಡ್ತೀವಲ್ಲ, ಕೇರಳ ಕೊಬ್ಬರಿ ಪೂರ್ತಿ ಅದು ಇಟ್ ಈಸ್ ಮಿಲ್ಲಿಂಗ್ ಕೊಬ್ಬರಿ, ಅದು ಎಣ್ಣೆಗಷ್ಟೇ ಹೋಗುತ್ತೆ, ಅಂದರೆ ನಮ್ದು ತಿನ್ನೋಕೆ ಹೋಗುತ್ತೆ. ಎಣ್ಣೆ ಕೊಬ್ಬರಿ ಕೇರಳದಲ್ಲಿ ಎಷ್ಟಿದೆ ಇವತ್ತು ಅಂತ ಹೇಳಿದರೆ, ನೋಡಿ ಅಲ್ಲಿ ಮಂಜೇಶ್ವರಂ ಅಲ್ಲಿ ಕೂಡ ಇವತ್ತು 20,000 ಕ್ವಿಂಟಲ್ಗೆ ಹೋಗಿದೆ, 20,000 ಕ್ವಿಂಟಲ್ವರೆಗೆ ಮಾರಾಟವಾಗಿದೆ. ಹೈಯೆಸ್ಟ್ ಅಂತ ಹೇಳಿದರೆ ಪಯ್ಯನೂರು ಮತ್ತು ನೀಲೇಶ್ವರಂ 23,000 ಕ್ವಿಂಟಲ್ ಕೊಬ್ಬರಿ ಇದೆ. ಅಂದರೆ ಎಣ್ಣೆ ಕೊಬ್ಬರಿನ 23,000 ಆಗಿರೋದ್ರಿಂದ ತಿನ್ನೋ ಕೊಬ್ಬರಿ ಡೆಫಿನೆಟ್ಲಿ ರೈಟ್ ಇದ್ದೇ ಇರುತ್ತೆ. ಹಾಗಾಗಿ ತುಂಬ 20,000 ಒಳಗಡೆ ಬರುತ್ತೆ ಅಥವಾ 23,000 ಒಳಗಡೆ ಬರುತ್ತೆ ಅಂತೇಳಿ ರೈತರು, ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಆತಂಕ ಪಡೋ ಅಗತ್ಯ ಇಲ್ಲ. ಆದರೆ ಕೊಬ್ಬರಿ ಪ್ರೈಸ್ ಯಾವಾಗಲೂ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟು ಮತ್ತು ಆಯಿಲ್ ಮಾರ್ಕೆಟು ಮತ್ತು ಎಸ್ಪೆಷಲಿ ನಮ್ಮ ತಿಪ್ಟೂರು ಕೊಬ್ಬರಿಗೆ ನಾರ್ತ್ ಇಂಡಿಯನ್ನ ಡಿಮ್ಯಾಂಡು, ಈ ಮೂರೂ ಕೂಡ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಈಗ ಸದ್ಯದ ಮಾರ್ಕೆಟ್ ಸ್ಟೆಬಿಲಿಟಿ ಹೇಗಿದೆ ಅಂತ ಹೇಳಿದ್ರೆ, ಸದ್ಯದ ಮಾರುಕಟ್ಟೆ ಮುನ್ನೋಟಗಳು ಗಮನಿಸಿದಾಗ ಈಗಂತೂ ಅಂದರೆ ಜುಲೈ 30ವರೆಗೆ ಇದೇ ರೈಟು ಸ್ಟೀಡಿ ಆಗಿರ್ಬೋದು ಅಥವಾ ಇನ್ನೊಂಚೂರು ಪ್ರೈಸ್ ಕಮ್ಮಿ ಆಗ್ಬೋದು. ಆದರೆ ಆಗಸ್ಟ್ ತಿಂಗಳು ನಂತರದಲ್ಲಿ ಪ್ರೈಸ್ ಹೈಕ್ ಆಗೋ ಸಾಧ್ಯತೆ ಹೆಚ್ಚಿದೆ. 27,000ರಿಂದ 30,000ವರೆಗೂ ಪ್ರೈಸು, 30,000ವರೆಗೂ ಕೊಬ್ಬರಿ ಪ್ರೈಸು ಹೈಕ್ ಆಗೋ ನಿರೀಕ್ಷೆ ಇದೆ. ಸರ್, ಈಗ ನಮ್ಮ ರೈತರುಗಳೇ ಆಗಲಿ ಎಷ್ಟೊಂದು ಜನ ಇನ್ನೂ ಕೊಬ್ಬರಿ ಹಾಕಿಲ್ಲ ಮಾರ್ಕೆಟ್. ಓಕೆ, ಈಗ ಅವ್ರಿಗೆ ನೀವು ಆಗಸ್ಟ್ ತಿಂಗಳವರೆಗೂ ಕಾಯಿರಿ ಅಂತ ಏನಾದ್ರು ಸಜೆಷನ್ ಕೊಡ್ತೀರಾ, ಇಲ್ಲ ಬೇಡ ಇವಾಗಲೇ ಹಾಕೋದು ಒಳ್ಳೇದು ಅಂತ? ಅಲ್ಲ, ನಾನು ಕಳೆಸತ್ತಿನೂ ಹೇಳಿದೆ, ಕೊಬ್ಬರಿ ನಾವು ನೋಡಿ ಇದು ತಿಪ್ಟೂರು ಕೊಬ್ಬರಿ, ಎಸ್ಪೆಷಲಿ ತುಮಕೂರು, ಹಾಸನ ಮತ್ತು ಈ ಎರಡೂ ಜಿಲ್ಲೆಯವರು, ಇವ್ರಿಗೇನು ತುಂಬ ಇದಿದೆ ಅಂತ ಹೇಳಿದ್ರೆ, ನಾವು ಕೊಬ್ಬರಿಯ ಬ್ರ್ಯಾಂಡನ್ನು ಉಳಿಸ್ಕೊಬೇಕು.
ಕೊಬ್ಬರಿ ಹಾರ್ವೆಸ್ಟಿಗೆ ಬಂದರೆ ಖಂಡಿತ ಹಾಕಿ. ಹಾರ್ವೆಸ್ಟಿಗೆ ಬಂದಿದ್ರು ಕಾಯ್ದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೊಬ್ಬರಿ ಒಳಗಡೆ ಬಣ್ಣ ಬದಲಾಗುತ್ತೆ. ಆ ಬಣ್ಣ ಬದಲಾಗುತ್ತೆ ಯಾಕೆ ನಮ್ಮದು ನೀವು ಯಾಕೆ ಯಾವಾಗಲೂ ಇವ್ರು ತಿನ್ನೋ ಕೊಬ್ಬರಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ನೋಡಿ ರೈತರುಗಳು ನೋಡ್ಬೋದು ಏನಂತ ಹೇಳಿದ್ರೆ ಈ ಲಾರಿಗಳಲ್ಲಿ ಸಾಗಾಟ ಮಾಡ್ತಾರಲ್ಲ, ಸಣ್ಣ ಪ್ಯಾಕೆಟ್ ಮಾಡಿ ಬಾಕ್ಸ್ಗಳಲ್ಲಿ ಇಟ್ಟು ಸಾಗಾಟ ಮಾಡ್ತಾರೆ. ಎಣ್ಣೆಗಾರ ಚೀಲದಲ್ಲಿ ಇಟ್ಟು ಕಳಿಸ್ತಾರೆ. ಯಾಕೆ ಸಣ್ಣ ಬಾಕ್ಸ್ ಮಾಡಿ ಅದ್ರಲ್ಲಿ ತುಂಬಿಟ್ಟು ಕಳಿಸ್ತಾರೆ ಕೆಜಿ ಲೆಕ್ಕ ಅಂತ ಹೇಳಿದ್ರೆ ಅಲ್ಲಿ ಅಂಗಡಿಗಳಿಗೆ ಸಪ್ಲೈ ಆಗುತ್ತೆ, ಸಿಂಗಲ್ ಕನ್ಸ್ಯೂಮರ್ಸ್ಗಳು ತಗೊಂಡೋಗ್ತಾರೆ. ಹಾಗಾಗಿ ಆ ಕೊಬ್ಬರಿ ಈಚೆಯಿಂದ ಚೆನ್ನಾಗಿ ಕಾಣುತ್ತೆ, ಒಳಗಡೆ ಕುಯ್ದು ನೋಡಿದಾಗ ಕೊಬ್ಬರಿ ಕೆಟ್ಟೋಗಿದ್ರೆ ಅಥವಾ ಬಣ್ಣ ಕಳ್ಕೊಂಡಿದ್ರೆ ರುಚಿ ಕಳ್ಕೊಂಡಿದ್ರೆ ಗ್ರಾಜುಲಿ ಇವತ್ತು ಅದ್ರ ಡಿಮ್ಯಾಂಡ್ ಕಮ್ಮಿ ಆಗಿರ್ಬೋದು, ಮುಂದೆ ಕೊಬ್ಬರಿ ತಿನ್ನೋ ಪ್ರಮಾಣ ಕಮ್ಮಿ ಆಗುತ್ತೆ. ಕೊಬ್ಬರಿ ಚೆನ್ನಾಗಿರೋ ಯಾಕಪ್ಪ ಬೇಕು? ಈಗ ಯಾವುದೋ ಒಂದು ಹಣ್ಣು ಈಗ ಆಫ್ಟರ್ ಏಪ್ರಿಲ್ ತಿಂಗಳಲ್ಲಿ ಮಾವಿನ ಹಣ್ಣು ತುಂಬ ಚೆನ್ನಾಗಿ ತಗೊಳ್ತಾರೆ. ಜೂನ್ ಜುಲೈಗೆ ಏನು ಮಾಡ್ತಾರೆ, ಮಳೆ ಬಿದ್ದಾದ್ಮೇಲೆ ಅದು ಎಲ್ಲ ಹುಳ ಬಿದ್ದಿರುತ್ತೆ ತಗೊಳಲ್ಲ. ಮಾವಿನ ಹಣ್ಣು ರೈಟ್ ಇಮಿಡಿಯೇಟ್ಲಿ ಕಮ್ಮಿ. ಹಂಗೆ ಏನಾಗ್ಬಿಡುತ್ತೆ ಅಂತೇಳಿ ಮುಂದೊಂದಿನ ಜನ ಕೊಬ್ಬರಿಂದ ಚೆನ್ನಾಗಿರಲ್ಲಪ್ಪ, ಮೊದಲಷ್ಟು ಟೇಸ್ಟ್ ಇಲ್ಲ, ಬೇಡ ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡೋಣ, ತೆಂಗಿನ ಪುಡಿಯನ್ನು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮುಂದುವರಿಬೇಕು, ಅಥವಾ ಆ ಪ್ರಾಡಕ್ಟ್ನ ಯೂಸ್ ಮಾಡೋದು ಕಮ್ಮಿ ಮಾಡಿಬಿಡ್ಬೋದು. ಹಾಗಾಗಿ ರೈತರು ಕಾಯೋದು ಬೇಡ, ಬೆಳೆ ಅಂದರೆ ಒಂದು ಸ್ವಲ್ಪ ದಿನ ಕಾಯಿರಿ ಹಂಗಂತೇಳಿ ಪ್ರಾಡಕ್ಟ್ ಹಾಳಾದರೂ ಕೂಡ ಮಾರ್ಕೆಟ್ಗೆ ಹೋಗಲೇ ಕಾಯೋದು ಬೇಡ. ಯಾಕೆಂದರೆ ಯಾವಾಗ ಅದು ಹಾರ್ವೆಸ್ಟಿಗೆ ಬರುತ್ತೋ ಅವಾಗ ತಗೊಳೋದು. ಯಾಕೆಂದರೆ ಒಂದು ಪ್ರೈಸ್ ಅನ್ನೋದು ವರ್ತಕರಿಗೆ ಎಷ್ಟು ಜವಾಬ್ದಾರಿ ಇರುತ್ತೋ ನಮ್ಮ ರೈತರ ಮೇಲೆ ಅಷ್ಟೇ ಜವಾಬ್ದಾರಿ ಇರುತ್ತೆ. ನಾವು ಯಾವತ್ತೂ ಕೂಡ ಕ್ವಾಲಿಟಿ ಕ್ವಾಂಟಿಟಿ ಅಂದರೆ ನಾವು ಗುಣಮಟ್ಟಕ್ಕೂ ಗಮನ ಕೊಡಬೇಕಾಗುತ್ತೆ. ಹಾಗಾಗಿ ರೈತರು ಬಂದಿದ್ರೆ ಹಾಕಲಿ, ಬರ್ದಲ್ಲಿದ್ದರೆ ವೆಯ್ಟ್ ಮಾಡಲಿ ಅಂತ ಹೇಳಿ ಇನ್ನೂ ತಡೆಯಪ್ಪ ನಾಳೆ ಪ್ರೈಸು ಹೋಗ್ಬಿಡುತ್ತೆ ಅಂದರೆ ಇವತ್ತು ಎಲ್ಲ ಹೋಗಿ ಸುರಿ ಅಗತ್ಯ ಇಲ್ಲ, ಒಂದು ವಾರಕ್ಕೇನು ಆಗೋದಿಲ್ಲ. ಆಫ್ಟರ್ ಆಗಸ್ಟ್ ಎಲ್ಲ ರೈತರು ಮಾರಾಟ ಮಾಡ್ಬೋದು. ಸರ್ ಈಗ ನಮ್ಮ ಚಾನಲಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ಓಕೆ ಸರ್ ಈಗ ನಾವು ಕೊಬ್ಬರಿನ ಮಾಡ್ತಾ ಇದೀವಿ ಬಟ್ ಯಾರು ದುಡ್ಡು ಕೊಡೋಕೆ ರೆಡಿ ಇಲ್ಲ, ತಗೊಳಕ್ಕೆ ರೆಡಿ ಇಲ್ಲ ಕೆಲವೊಬ್ಬೊಬ್ರು ಅಂತ. ಇಲ್ಲ, ಅದು ನೋಡಿ ಲೋಕಲ್ ಮಾರ್ಕೆಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಲೋಕಲ್ ಮಾರ್ಕೆಟಲ್ಲಿ ಎಲ್ಲರೂ ಕೂಡ ಲೋಕಲ್ ವರ್ತಕರು ಅದನ್ನ ಕೊಬ್ಬರಿ ಮಾರ್ಕೆಟ್ ಹೆಂಗಿದೆ ಅಂತ ಹೇಳಿದ್ರೆ ಕೊಬ್ಬರಿ ವರ್ತಕರು ಬೇರೆ, ರವಾನೆದಾರರು ಬೇರೆ. ಕೊಬ್ಬರಿ ವರ್ತಕರು ಅಂತ ಹೇಳಿದ್ರೆ ಅಲ್ಲಲ್ಲೇ APMC ಮಂಡಿಗಳು ಇಟ್ಕೊಂಡಿರ್ತಾರೆ, ಅಥವಾ ನಿಮ್ಮ ಊರಲ್ಲೇ ಒಂದು ಸಣ್ಣ ಇದನ್ನ ಇಟ್ಕೊಂಡು ಅಂಗಡಿಗಳು ಇಟ್ಕೊಂಡು ಅವ್ರನ್ನೆಲ್ಲ ವರ್ತಕರು. ಅವ್ರು ಏನು ಮಾಡ್ತಾರೆ, ಕೊಬ್ಬರಿನ ಬೈ ಮಾಡ್ತಾರೆ. ಬೈ ಮಾಡ್ಬಿಟ್ಟು ಅವ್ರು ಅಲ್ಲೇ ಒಂದು ಇಡೀ ನಮ್ಮ ತಿಪ್ಟೂರನ್ನ ಹೋಲಿಕೆ ಮಾಡ್ಕೊಂಡಾಗ, ಅಥವಾ ಅರಸೀಕೆರೆ, ತುರುವೇಕೆರೆ ಇವೆಲ್ಲ ನೋಡ್ಕೊಂಡಾಗ ಒಂದು 10ರಿಂದ 20 ಜನ ರವಾನೆದಾರ ಇರ್ತಾರೆ. ಅವರು ನಾರ್ತ್ ಇಂಡಿಯಾಕ್ಕೆ ಕಳಿಸ್ಕೊಡ್ತಾರೆ, ಎಲ್ಲರೂ ಕೂಡ ಅವ್ರಿಗೆ ಕೊಬ್ಬರಿಯನ್ನು ಕೊಡ್ತಾರೆ. ಈಗ ಯಾಕೆ ಕೆಲವೊಂದು ವರ್ತಕರು ಕೊಬ್ಬರಿ ತಗೊಳಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಕೆಲವೊಂದು ವರ್ತಕರು ಅಷ್ಟಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಎದುರ್ಕೊಳ್ತಿದ್ದಾರೆ. ಈಗ 23,000 ಕೊಬ್ಬರಿ, 27,000 ಕ್ವಿಂಟಲ್, ಎಷ್ಟು ಅವ್ರ ಹತ್ರ ಬಂಡವಾಳ ಬೇಕಲ್ಲ, ಅದಕ್ಕೆ ಅವ್ರ ಸಾಲ ನಿಲ್ತಿರೆ ಹಾಕಿ ಅಂತ ಹೇಳ್ತಿದ್ದಾರೆ. ಅದು ಲಿಟ್ಲ್ ಬಿಟ್ಟು ಎಲ್ಲ ಕಡೆನೂ ಆ ಥರದ ಪರಿಸ್ಥಿತಿ ಇಲ್ಲ. ಇದು ಯಾಕೆಂತ ಹೇಳಿದ್ರೆ ಹಿಂದೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ ಸಾಲ ನಿಲ್ಲಿಸ್ಕೊಂತಿದ್ರು ವರ್ತಕರು. ಇವಾಗ ಯಾರ ರೈತರು ಸಾಲ ನಿಲ್ಲೋದಿಲ್ಲ, ಈಗಲೇ ನಾವು ಪ್ರಾಡಕ್ಟ್ ಹಾಕ್ತೀವಿ, ಪ್ರಾಡಕ್ಟ್ ಕೊಡಿ ಅಂತ ಹೇಳ್ತೀವಿ. ಅಂದರೆ ಇದು ಕೂಡ ತುಂಬ ಕೊಂಡ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡೋ ರೀತಿ ಆಗಿದೆ. ಸರ್ ಇವಾಗ ಸಾಲ ನಿಲ್ಸಿದ್ರೆ, ಇವಾಗ ನಾವು ಇವತ್ತು ಕೊಬ್ಬರಿ ಕೊಟ್ಟು ಸಾಲ ನಿಲ್ಸಿದ್ರೆ ಮುಂದೆ ಯಾವ ರೇಟ್ ಇರುತ್ತೋ ಅದು ಕೊಡ್ತಾರಾ ಇಲ್ಲ ಇವತ್ತು? ಇಲ್ಲ, ಅದು ಡಿಪೆಂಡ್ ಅಪಾನ್ ಕಾಂಟ್ರಾಕ್ಟ್. ಅದು ಆಯಾ ವರ್ತಕರು ಮತ್ತೆ ಕೊಬ್ಬರಿ ಬಿಡೋರಿಗೆ ಇದು ಸಂಬಂಧಪಟ್ಟಿದ್ದು. ನಾವಿಲ್ಲಿ ಚರ್ಚೆ ಮಾಡ್ತಿರೋದು ಕೊಬ್ಬರಿಯ ಫೋರ್ಕಾಸ್ಟಿಂಗ್, ಅಂದ್ರೆ ಮುಂದಿನ ದಿನಗಳಲ್ಲಿ ಕೊಬ್ಬರಿ ರೇಟ್ ಇಳಿಯುತ್ತಾ ಹೋಗುತ್ತಾ ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಅದು ಬೇರೆ ವಿಚಾರ, ಅದು ಬೇರೆ ಸಮಸ್ಯೆ, ಅದ್ರ ವಿಚಾರನೇ ಬೇರೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕೊಬ್ಬರಿ ಈ ವಾರದಲ್ಲಿ ಇದೇ ರೈಟನ್ನು ಉಳಿಸ್ಕೊಂಡ್ರು ಕೂಡ, ಅಥವಾ ಇದಕ್ಕಿಂತ ಒಂಚೂರು ಸ್ಲೈಟ್ಲಿ ಡಿಪ್ರಿಸಿಯೇಷನ್ ಅಂದರೆ ಒಂಚೂರು ಕಮ್ಮಿ ಆಗ್ಬೋದು. ಆದರೆ ಆಗಸ್ಟ್ ನಂತರದಲ್ಲಿ ಕೊಬ್ಬರಿ ತನ 25,000ರಿಂದ 30,000 ಒಳಗಡೆ, ಅಂದರೆ 27, 28, 30ವರೆಗೆ, ಅಂದರೆ ನಮ್ಮ ಫೋರ್ಕಾಸ್ಟ್ ಪ್ರಕಾರ ಈಗಿನ ರೇಟ್ಗಿಂತಲೂ ನಾರ್ತ್ ಇಂಡಿಯಾದಲ್ಲಿ ಆಫ್ಟರ್ ದ ಫೆಸ್ಟಿವಲ್ ಅಂದರೆ ಈ ಆಗಸ್ಟ್ ನಂತರದಲ್ಲಿ 10ರಿಂದ 30% ಕೊಬ್ಬರಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. 10ರಿಂದ 30% ಕೊಬ್ಬರಿ ಡಿಮ್ಯಾಂಡ್ ಜಾಸ್ತಿ ಆದಾಗ ಅಷ್ಟೇ ಪ್ರಮಾಣದಲ್ಲಿ ನಾವು ಸಾಗಾಟ ಮಾಡೋಕ್ಕಾಗಲ್ಲ ಇಮಿಡಿಯೇಟ್ಲಿ. ಅಂದರೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆದಾಗ ಕೊಬ್ಬರಿ ರೇಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಇಂದಿನ ಇತಿಹಾಸ ನಾವು ಗಮನಿಸಿದಾಗ, ಇಂದಿನ ದಿನಗಳು ಗಮನಿಸಿದಾಗ, ಅಂದರೆ ತಲಾಂತರದಿಂದಲೂ ಕೂಡ ನಮಗೆ ಆಗಸ್ಟಿಂದ ದೀಪಾವಳಿವರೆಗೆ ಕೊಬ್ಬರಿ ರೇಟ್ ಜಾಸ್ತಿ ಆಗ್ತಿರೋದು. ಇವನ್ ಕ್ವಿಂಟಲ್ಗೆ 8,000 ಕೊಬ್ಬರಿ ಇದ್ದಾಗ ಕೂಡ ಆಗಸ್ಟು ಮತ್ತು ನಮ್ಮ ದೀಪಾವಳಿವರೆಗೆ ಅದು 10, 11, 12,000 ಆಗ್ತದೆ. ಅಂದರೆ 3,000 ರಿಂದ 4,000 ಜಂಪ್ ಆಗಿಬಿಡೋದು ಹಬ್ಬದ ಟೈಮಲ್ಲಿ. ಈಗಲೂ ಕೂಡ ಹಬ್ಬ ಬರೋದ್ರಿಂದ ಈಗಿರೋ ಪ್ರೈಸ್ಗೆ ಇನ್ನೂ 3-4,000 ಜಾಸ್ತಿ ಆಗೋ ಸಾಧ್ಯತೆ ಹೆಚ್ಚಿದೆ. ಸರ್ ಇವಾಗ ಕೊಬ್ಬರಿ ರೇಟ್ ಜಾಸ್ತಿ ಆದಾಗಿಂದ ಕಾಯಿ ರೇಟ್ ಏನಾದರೂ ಕಮ್ಮಿ ಆಗಿದೆಯಾ, ಅದೇನು ಜಾಸ್ತಿ ಆಗಿದೆಯಾ? ಇಲ್ಲ, ಕಾಯಿ ರೇಟು ಸಪ್ರೇಟು, ಕಾಯಿ ರೇಟು ಜಾಸ್ತಿ ಆಗಿದೆ. ಯಾಕೆಂದ್ರೆ ಇವಾಗ ಕಾಯಿ ರೇಟ್ ಯಾಕೆ ಜಾಸ್ತಿ ಆಗಿದೆ, ತೆಂಗಿ ಹುಳು ಬಾಧೆ, ಕಪ್ಪು ಹುಳು ಬಾಧೆ ಇದೆ. ಅಂದರೆ ನಮ್ಮ ಪ್ರೊಡಕ್ಷನ್ ಕಮ್ಮಿ ಆಗಿದೆ, ತೆಂಗಿನ ಪ್ರೊಡಕ್ಷನ್ ಕಮ್ಮಿ ಆಗಿದೆ. ಮತ್ತು ಅದೇ ಸಂದರ್ಭದಲ್ಲಿ ಎಳ್ನೀರಿಗೆ ಬೇಡಿಕೆ ಜಾಸ್ತಿ ಆಗಿದೆ, ಎಳ್ನೀರು ಎಕ್ಸ್ಪೋರ್ಟ್ ಆಗ್ತಿದೆ. ಇವಾಗ ಎಳ್ನೀರು ಪುಡಿ ಮಾಡಿ ಎಳ್ನೀರು ಪುಡಿಯನ್ನು ಮಾರಾಟ ಮಾಡ್ತಿದ್ದಾರೆ. ಹಾಗಾಗಿ ಎಳ್ನೀರು ಡಿಮ್ಯಾಂಡ್ ಜಾಸ್ತಿ ಆದಾಗ ತೆಂಗಿನಕಾಯಿ ಎಳ್ನೀರಿಗೆ ಒಳ್ಳೆ ಪ್ರೈಸ್ ಸಿಕ್ತಾಗ, ಮೊದಲೆಲ್ಲ ಎಳ್ನೀರು ತೋಟಕ್ಕೆ ಬಂದರೆ 8, 10, 12 ರೂಪಾಯಿ, 15 ರೂಪಾಯಿ ಕೊಯ್ಲಿ ಮಾಡ್ತಿದ್ರು. ಇವಾಗ ಎಳ್ನೀರಿಗೆ ಅವರೇ 30-40 ರೂಪಾಯಿ ಕೊಡ್ತಾ ಇದ್ದಾರೆ. ರೈತರು 1 ವರ್ಷ ಯಾಕೆ
ಕೊಬ್ಬರಿ ಕಾಯಬೇಕು ಅಂತೇಳಿ ಮೊದಲೇ ಕೊಡ್ತಿದ್ದಾರೆ. ಇನ್ನಾದರೂ ತುಂಬ ಅಗತ್ಯ ದುಡ್ಡು ಇರೋದ್ರಿಂದ ಬೇಗ ಕೊಟ್ಟು ಅದು ಬೇರೆ ರೂಪಕ್ಕೆ ಬಳಸ್ಕೊತಿದ್ದಾರೆ. ಹಾಗಾಗಿ ಆ ತೆಂಗಿನ ಬೆಲೆನೂ ಕೂಡ ಇದೇ ಸ್ಟಡಿ ರೇಟಲ್ಲಿ ಹೋಗುತ್ತೆ, ಅದೇನು ಕಮ್ಮಿ ಏನಾಗೋದಿಲ್ಲ. ಒನ್ಸ್ ಕೊಬ್ಬರಿ ರೇಟ್ ಜಾಸ್ತಿ ಆಗ್ತಿದ್ದಂಗೆ, ಕೊಬ್ಬರಿ ರೇಟ್ ಜಾಸ್ತಿ ಏನು ಮಾಡ್ತಾರೆ ಜನ, ತೆಂಗಿನಕಾಯಿನ ಮಾರಲ್ಲ, ಪ್ರಿಸರ್ವ್ ಮಾಡ್ತಾರೆ, ಕೊಬ್ಬರಿ ಮಾಡ್ಲಿಕ್ಕೇನೆ ಪ್ರಯಾರಿಟಿ ಕೊಡ್ತಾರೆ. ಅವಾಗ ತೆಂಗಿಗೆ ಮಾರ್ಕೆಟಿಗೆ ಬರೋದು ಕಮ್ಮಿ ಆಗೋದು ತೆಂಗು, ಆಗ ತೆಂಗಿನ ಬೆಲೆನೂ ಕೂಡ ಇದೇ ಮಾರ್ಕೆಟನ್ನು ಉಳಿಸ್ಕೊಳುತ್ತೆ. ಸರ್, ಈಗ ನಮ್ಮ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ ನೋಡಿ, ನನಗೆ ಇವಾಗ ಈಗಿನ ಟ್ರೆಂಡ್ ಪ್ರಕಾರ ನಾರ್ತ್ ಇಂಡಿಯಾದಲ್ಲಿ ಆಗಸ್ಟ್ ನಂತರದಲ್ಲಿ ಕೊಬ್ಬರಿ ಬೆಲೆ 10-30% ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಹಾಗಾಗಿ ನನಗೆ ಪ್ರಕಾರ ಆಗಸ್ಟಿಂದ ದೀಪಾವಳಿವರೆಗೆ ಕೊಬ್ಬರಿ ಬೆಲೆ ಕನಿಷ್ಠ ಪಕ್ಷ 26,000-30,000 ಇರುತ್ತೆ. 28-30 ಅಂತೂ ಕಾಪಾಡ್ಕೊಳ್ಳುತ್ತೆ. ಆಮೇಲೆ ನಮಗೆ ಚೀನಾದಲ್ಲೂ ಕೂಡ ನಮ್ಮ ಕೊಬ್ಬರಿ ಡಿಮ್ಯಾಂಡ್ ಇದೆ, ಚೀನಾ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಚೀನಾದಲ್ಲಿ ಏನಾದರೂ ಡಿಮ್ಯಾಂಡ್ ಜಾಸ್ತಿ ಆದರೆ, ಚೀನಾದಲ್ಲಿ ಡಿಮ್ಯಾಂಡ್ ಜಾಸ್ತಿ ಆದರೆ ಕೊಬ್ಬರಿ ರೇಟ್ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಇವಾಗ ಏನು ಚೀನಾದಲ್ಲಿ ಇವಾಗ ಏನು ಈ ಚೆನ್ನೈ ಅಥವಾ ಕೊಚ್ಚಿ ಮುಖಾಂತರ ಕಳಿಸ್ಬೇಕು ಚೀನಾ. ಈಗ ನಮಗೆ ಬಲ್ಲ ಮೂಲಗಳು ಅಥವಾ ಈ ಮಾರ್ಕೆಟ್ ಅನಾಲಿಸಿಸ್ ನೋಡಿದಾಗ ಕೊಚ್ಚಿ ಮತ್ತು ಚೀನಾ ಬಂದರಿಗೆ ಕೊಬ್ಬರಿ ರವಾನೆ ಜಾಸ್ತಿ ಆಗಿದೆ ಅಂತ ಹೇಳ್ತೀರ, ಅಂದರೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತೇಳಿ. ಆ ರೀತಿ ಏನಾದರೂ ಚೀನಾಕ್ಕೆ ಏನಾದರೂ ನಮ್ಮ ಎಕ್ಸ್ಪೋರ್ಟು ಇಂಪೋರ್ಟ್ ನೀತಿಗಳು ಬದಲಾವಣೆ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಚೀನಾ ಸರ್ಕಾರ ನಮ್ಮ ಕೊಬ್ಬರಿ ಹೆಚ್ಚು ತರಿಸ್ಕೊಳ್ಳಿಕ್ಕೆ ಅಲ್ಲಿಯ ವರ್ತಕರಿಗೆ ಅವಕಾಶ ಮಾಡಿಕೊಟ್ರೆ ಕೊಬ್ಬರಿ ರೇಟ್ ಅಂತೂ 30,000 ಮೇಲೆ ಹೋಗುತ್ತೆ. ಇಲ್ಲಾಂದರೆ 26-30ವರೆಗಂತೂ ಖಂಡಿತವಾಗೂ ಉಳಿಸ್ಕೊಳುತ್ತೆ. ಹಾಗೆ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕೊಬ್ಬರಿಯನ್ನು ಮಾರಾಟ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ನೋಡೋದ್ರಲ್ಲ ಸ್ನೇಹಿತರೆ, ಈವರೆಗೆ ಕೊಬ್ಬರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ CK ಮಹೇಂದ್ರ ಸರ್ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದೇ ರೀತಿ ಕೊಬ್ಬರಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು. ನಮಸ್ತೆ ಸರ್.